ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. 24ನೇ ತಾರೀಕು ಕರೆದಿದ್ದಾರೆ. ಈಗ 56,434 ಹುದ್ದೆಗಳು ತುಂಬಬೇಕಾಗಿರೋದು ಬಾಕಿ ಇದೆ. ಆ ಹುದ್ದೆಗಳನ್ನು ತುಂಬ ಸಂದರ್ಭದಲ್ಲಿ ಅವ್ರು ತುಂಬಿಬಿಡ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಅವ್ರಿಗೆ ಮನವಿ ಮಾಡ್ಕೊಂಡು ನಮಗೆ ಬರಬೇಕಾದಂಥ ಒಂದು ಪಾಲ್ ಕೊಟ್ಟು ನೀವು ತುಂಬಬೇಕು ಅಂತಂದು ಹೇಳಿದಾಗ ಆಯಿತು ಅಂತ ಈಗ ಹಾಗೆ ನಿಲ್ಲಿಸಿದ್ವಿ ಅದೆಲ್ಲ. ಇದರ ಮಧ್ಯದಲ್ಲಿ ಏನಾಗಿದೆ ಅಂದರೆ ನಾವು KPSCಯಿಂದ ಒಂದು 900 ಪೋಸ್ಟ್ ಅಗ್ರಿಕಲ್ಚರ್ ಆಫೀಸರು, ಅಗ್ರಿಕಲ್ಚರ್ ಆಫೀಸರ್ ಮತ್ತು ಸಹಾಯಕ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳು, ಒಟ್ಟು ಸಹಾಯಕ ಕೃಷಿ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು 121, ಸಹಾಯಕ ಕೃಷಿ ಅಧಿಕಾರಿಗಳು 769 ಹುದ್ದೆಗಳು. ಈ ಹುದ್ದೆಗಳನ್ನು ತುಂಬಲಿಕ್ಕೆ ಹಿಂದೆ KPSC ಕೊಟ್ಟಿದ್ದರು. KPSC ಕೊಟ್ಟ ಸಂದರ್ಭದಲ್ಲಿ ನಾವು ಅದು ಒಂದು ಸರಿ ಅವರು ಡೇಟ್ ಎಕ್ಸ್ಟೆಂಡ್ ಮಾಡ್ಕೊಂಡ್ರು, ಮತ್ತೊಂದು ಸ್ವಲ್ಪ ಇನ್ಕ್ಲೂಡ್ ಎಲ್ಲ ಮಾಡಿಬಿಟ್ಟು ಕರೆದ್ರು. ನಾವು KPSCಯಿಂದ ನೀವು ವಿತೌಟ್ ಒಳಗಿಸಲಾತಿ ಅದೇನು ಮಾಡ್ತೀರಾ, ಅದನ್ನು ವಿತ್ಡ್ರಾ ಮಾಡಿದೆ ನಮಗೆ. ವಿತ್ಡ್ರಾ ಮಾಡಿದರು. ಮಾಡಿ ಆದಮೇಲೆ ಈಗೇನು ಮಾಡಿದ್ರು ಅಂದರೆ ಅಧಿಕಾರಿಗಳು ಮಾಡಿದ್ರು ಯಾರೂ ಗೊತ್ತಿಲ್ಲ. ಈ KEA ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್, ಕರ್ನಾಟಕ ಅಥಾರಿಟಿ, ಎಕ್ಸಾಮಿನೇಷನ್ ಅಥಾರಿಟಿ ಪ್ರಾಧಿಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ KEA ಅಲ್ಲ, KEAಗೆ ಈ ಒಟ್ಟು ಹುದ್ದೆಗಳು ತುಂಬಲಿಕ್ಕೆ, ಈ ಕೃಷಿ ಇಲಾಖೆ ಹುದ್ದೆಗಳನ್ನು ತುಂಬಲಿಕ್ಕೆ ಕೊಟ್ಬಿಟ್ಟಿದ್ದಾರೆ ಮೊನ್ನೆ. ಈ ರೀತಿ ಕೊಟ್ಟದನ್ನು ನೋಡಿದ್ರೆ ನಮಗೆ ಇದು ಭಾಳ ಆಶ್ಚರ್ಯ ಆಯಿತು. ಆಮೇಲೆ ಈಗ ಆತಂಕ ಆಗಿಬಿಟ್ಟಿದೆ ರಾಜ್ಯದಲ್ಲಿ ಎಲ್ಲ ಕಡೆಗೂ ಕೂಡ. ಒಳ ಮೀಸಲಾತಿ ಕೊಟ್ಟಾದ್ಮೇಲೆ ತುಂಬ್ತೀವಿ ಅಂತಂದೇಳಿ ಇದೇನು ಕಾನ್ಫರ್ಮ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಬಿಟ್ಟಿದ್ರು ದಿಢೀರ್ ಅಂತಂದು ಹೇಳ್ಬಿಟ್ಟು ಏನೋ ನಮಗೆ ಭಾಳ ವಂಚನೆ ಆಗಲು ಕಾಣ್ತಾ ಇದೆ ಅಂತಂದೇಳಿ ನಮ್ಮ ಅಭ್ಯರ್ಥಿಗಳು ಅವರು ಎಲ್ಲರೂ ಕೂಡ ಫೋನು. ನಾವು 35 ವರ್ಷಗಳ ಕಾಲ ಹೋರಾಟ ಮಾಡಿದ್ವಿ. ಏನು ನಮಗೆ ಆ ಒಂದು ಗುಂಪಿನಲ್ಲಿರ್ತಕ್ಕಂಥ ಇತರ ಸಮುದಾಯದ ಜೊತೆಗೆ ಸ್ಪರ್ಧೆ ಮಾಡಲಿಕ್ಕಾಗಲ್ಲ. ನಮಗೆ ಎಲ್ಲ ರೀತಿಯಿಂದಲೂ ಕೂಡ ವಂಚನೆ ಆಗ್ತಾಯಿದೆ, ಅವಕಾಶ ವಂಚಿತರಾಗ್ತಾಯಿದ್ದೀವಿ. ಆಮೇಲೆ ಉದ್ಯೋಗ ನಮಗೆ ಸಿಗ್ತಾ ಇಲ್ಲ. ನಮ್ಮ ಜನಸಂಖ್ಯೆ, ನಮ್ಮ ಹಿಂದುಳಿಕೆ ಯಾವ ಮಾನದಂಡನೂ ಕೂಡ ಇಲ್ಲದಂತೆ ಬೇರೆ ಸಮುದಾಯದವರು ಪಡಿತಾ ಇದ್ದಾರೆ. ನಾವು ಅವ್ರ ಜೊತೆ ಸ್ಪರ್ಧೆ ಮಾಡೋಕ್ಕಾಗಲ್ಲ. ನಮಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಿ, ನಮ್ಮ ಜನಸಂಖ್ಯೆ, ನಮ್ಮ ಹಿಂದುಳಿಕೆ ಆಧಾರದ ಮೇಲೆ ಅಂತ ಹೇಳಿ ಹೋರಾಟ ಮಾಡ್ಕೊಂಡ್ಬಂದಿದ್ದೀವಿ. ಯಾವ್ಯಾವ ಆಯೋಗ ಏನೇನು ನೀಡಿದ್ರು ಅನ್ನೋದನ್ನು ಮತ್ತೆ ನಿಮಗೆ ನಾನು ಹೇಳೋಕ್ಕೆ ಹೋಗಲ್ಲ. ಅದೆಲ್ಲದೂ ಕೂಡ ಡೀಟೇಲ್ಸ್ ನಿಮಗೆ ಗೊತ್ತಿದೆ. ಅದರಿಂದ ಈಗ ಎಲ್ಲ ರಾಜ್ಯದಲ್ಲೂ ಕೂಡ ಎಲ್ಲೆಲ್ಲಿ ಒಳ ಮೀಸಲಾತಿ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ರು, ಆಯಾ ರಾಜ್ಯಗಳಲ್ಲಿ ಎಲ್ಲ ಕಡೆಗೂ ಕೂಡ ಒಳ ಮೀಸಲಾತಿ ಅನುಷ್ಠಾನ ಆಗಿ 1 ವರ್ಷದ ಮೇಲೆ ಆಗಿಬಿಟ್ಟಿದೆ. ನಮ್ಮ ರಾಜ್ಯದಲ್ಲಿ ಏನೇನೋ ಕಾರಣ ಹೊಡಿಬಿಟ್ಟು ಮುಂದೂಡ್ತಾ ಬಂದಿದ್ದಾರೆ. ಈಗ ಅಂತಿಮವಾಗಿ ಈ ತಿಂಗಳು 24ನೇ ತಾರೀಕು ಅದು ಸಂಪೂರ್ಣವಾಗಿ ಇತ್ಯರ್ಥ ಆಗಲೇಬೇಕು, ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ನಾವು ಮಾಡೇ ಮಾಡ್ತೀವಿ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿದರು. ಉಪಚುನಾವಣೆಯಲ್ಲಿ ಆದಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಈ ತಿಂಗಳು 24ನೇ ತಾರೀಕು ಕರೆದಿರ್ತಕ್ಕಂಥ ಸಭೆಯಲ್ಲಿ ನೀವು ನಮಗೆ 17% ಇದ್ದಾಗ ಮೀಸಲಾತಿ ಪ್ರಮಾಣ ಈಗ 15 ಇಳಿತದು, 50 ಮೇಲೆ ಹೋಗಬಾರ್ದು ಅಂತ ಇತ್ತಲ್ಲ, 56ಕ್ಕೆ ಹೋಗಿದ್ರು. ಕೋರ್ಟ್ ಏನು ಹೇಳ್ತು ಅಂದರೆ ಅದಕ್ಕೆ ಸ್ಟೇ ಕೊಟ್ಟಿದೆ. 56 ನೀವು ಮಾಡೋಂಗಿಲ್ಲ, ನೀವು ತುಂಬಿಕೊಳ್ಳೋದಾದರೆ 50ಕ್ಕೆ ಮಾಡಿಕೊಳ್ಳಿ ಅಂತೇಳಿ. ಈಗ ಹೀಗಾಗಿ ನಮಗೆ SCಗಳಿಗೆ 15% ಇದೆ ಮೀಸಲಾತಿ. ಆ ಮೀಸಲಾತಿಯಲ್ಲಿ ನಮಗೆ ಎಷ್ಟೆಷ್ಟು ಅಂತ ಹಂಚಿಕೆ ಆಗಬೇಕು ಅಷ್ಟೇ. 17% ಇದ್ದಾಗ ನಮ್ಗೆ ಯಾರು ಕೊಟ್ಟರು ಗೊತ್ತಾ ನಿಮಗೆ? ನಮಗೆ ಯಾರು ಕೊಟ್ಟರು, ಅವ್ರಿಗೆ ರೈತರಿಗೆ ಯಾರು ಕೊಟ್ಟರು, ಈ ಗೋವಿ ಲಂಬಡಿಗಳಿಗೆಲ್ಲ ಅವ್ರಿಗೆ 5 ಕೊಟ್ಟರು. ಹೀಗಾಗಿ 17 ಆಯಿತು. ಈಗ 2% ಕಡಿಮೆ ಆಯಿತು. 15ರಲ್ಲಿ ನಮಗೆ ಎಲ್ಲ ಆಯೋಗಗಳು ಕೂಡ ನಮಗೆ 6% ಅಂತ ಹೇಳಿದರು. ಅತ್ಯಂತ ಹಿಂದುಳಿದರೆ ಜನಸಂಖ್ಯೆ ಇದೆ, ಇಲ್ಲಿ ಎಜುಕೇಷನ್ ಇಲ್ಲ, ಏನಿಲ್ಲ.
ಅತ್ಯಂತ ಕಡುಬಡವರು ಎಲ್ಲ ಈ ಉಳಿದಂಥ ಎಲ್ಲ ಸಮುದಾಯಗಳಿಗಿಂತಲೂ ಕೂಡ ಅತ್ಯಂತ ಹಿಂದುಳಿದವರು ಅಂತೇಳಿ ನಮಗೆ ಸದಾಶಿವ ಆಯೋಗ ಇರ್ಬೋದು ಮತ್ತು ಈ ನಾಗಮೋಹನ್ ದಾಸ್ ಆಯೋಗ ಇರ್ಬೋದು, ಆಮೇಲೆ ನಮ್ಮ ಮಾಧುಸ್ವಾಮಿಯವರ ರಿಪೋರ್ಟ್ ಇರ್ಬೋದು, ಅವರೆಲ್ಲರೂ ಕೂಡ ನಮಗೆ 6% ಕೊಟ್ಟಿದ್ರು. ನಮಗೆ 6% ಕೊಟ್ಬಿಟ್ಟು ನೀವು ಉಳಿದವರಿಗೆ ಕೊಡಿ ನಿಮ್ಗೆ ಇಷ್ಟ ಬಂದಂತ ನಾವು ಹೇಳ್ತೀವಿ. ಅದ್ರ ಜೊತೆಗೆ 1% ಅಲೆಮಾರಿಗಳಿಗೆ ಕೊಟ್ಟರೆ ಯಾವ ತೊಂದರೆನೂ ಇರೋಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗೆ ಹೇಳ್ತಿದ್ದೀವಿ. ಆಮೇಲೆ ಈಗ ನೀವು ಯಾವ ಹುದ್ದೆಗಳನ್ನು ಕೂಡ ತುಂಬಬಾರದು ಅಂತ ಹೇಳಿ ನಿರ್ದೇಶನ ನೀಡಿದ ಮೇಲೆ ಈ ರೀತಿ ಭಾಳ ಪ್ರಮುಖವಾದಂಥ ಹುದ್ದೆಗಳಿವೆ. ಕೃಷಿ ಇಲಾಖೆ ಅಧಿಕಾರಿ ಹುದ್ದೆ ಇದೆಯಲ್ಲ 10 ವರ್ಷದ ನಂತರ ಕಾಲ್ ಮಾಡಿರೋದು. ನೆಕ್ಸ್ಟ್ ಮತ್ತೆ ನೀವು ಪೋಸ್ಟ್ ಬರ್ಬೇಕಾದ್ರೆ ಇನ್ನೊಂದು 10 ವರ್ಷ ಕಾಯಬೇಕು. ಈ ಓದಿರ್ತಕ್ಕಂಥ ನಮ್ಮ ಮಕ್ಕಳು BSc AG MSc AG ಮಾಡಿದಂಥ ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯ ಆಗುತ್ತೆ. ಅವರು ಈಗಾಗಲೇ ಕಣ್ಣೀರು ಸುರಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ನಮಗೆ ಆಗಿಲ್ಲ ಅಂತಂದೇಳಿ ನಾವು ಅವಕಾಶ ವಂಚಿತರಾಗಿ ಸತ್ತು ಬದುಕಿದ್ದೇವೆ. ಈಗ ಬದುಕಿರೋ ಸಂದರ್ಭದಲ್ಲಿ ಏನೋ ಸುಪ್ರೀಂ ಕೋರ್ಟ್ ನಮ್ಮ ಕಡೆಗೆ ಒಳ ಮೀಸಲಾತಿ ಮಾಡ್ಬೋದು, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತಂದು ಹೇಳಿದರೆ 2 ಆಯೋಗಗಳು ಕಾಂಗ್ರೆಸ್ನವರೇ ಮಾಡಿದಂಥವು. ಅದರ ರಿಪೋರ್ಟು ಇವೆಲ್ಲ ಆಧಾರ ಇಟ್ಕೊಂಡು ಯಾರ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಕೇಳದೆ ನಮಗೆ ನ್ಯಾಯವನ್ನು ಕೊಡುವಂಥ ಕೆಲಸನ ಮಾಡಬೇಕು ಅಂತ ಹೇಳಿ ನಾವು ಭಾಳ ವಿನಯವಾಗಿ ಅವ್ರ ಹತ್ರ ವಿನಂತಿ ಮಾಡ್ತೀನಿ. ನಮ್ಮ ವಿದ್ಯಾರ್ಥಿಗಳು ಕೂಡ ಆತಂಕಕ್ಕೊಳಗಾಗಬೇಕಾಗಿಲ್ಲ. ನಾಳೆ ನಾವು ಮುಖ್ಯಮಂತ್ರಿಗಳ ಬಳಿ ನಮ್ಮ ಸಚಿವರುಗಳಾದಂಥ K. ಮುನಿಯಪ್ಪ ಮತ್ತು ತಿಮ್ಮಾಪುರ್ ಮತ್ತಿತರ ನಮ್ಮ ಶಾಸಕರು ನಮ್ಮ ಮುಖಂಡರು ಒಂದು ನಿಯೋಗ ಹೋಗಿ ಏನು ಇವ್ರು ಕರೆದಾರಲ್ಲ ತಕ್ಷಣ ಅದನ್ನು ವಾಪಸ್ ಪಡಿಬೇಕು. ಒಳ ಮೀಸಲಾತಿಯ ಅಳವಡಿಸಿದ ನಂತರವೇ ಎಲ್ಲ ಹುದ್ದೆಗಳನ್ನು ಕೂಡ ತುಂಬಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತೀವಿ. ಇದರ ಮಧ್ಯದಲ್ಲಿ ಪಾಪ ಇತರೆ ಜನರಲ್ಲಿರ್ತಕ್ಕಂಥ ಇತರೆ ಸಮುದಾಯದ ನಿರುದ್ಯೋಗ ಯುವಕರು ಕೂಡ ಪಾಪ ಅವರು ಕಣ್ಣೀರಾಗ್ತಾರೆ. ಸರ್ ನಿಮ್ಮಿಂದ ನಮಗೆ ಇದಾಗ್ತಾ ಇದೆ, ಅವಕಾಶ ಸಿಗ್ತಾ ಇಲ್ಲ, ನೀವು ಬೇಗ ಒಳ ಮೀಸಲಾತಿ ಮಾಡಿಸಿ ನಮಗೆ ಉದ್ಯೋಗವನ್ನು ತುಂಬುವಂಥ ಅವಕಾಶ ಮಾಡಿಕೊಡಿ. ನಾವು ಬೇರೆ ಬೇರೆ ಊರಿಂದ ಬಂದಿಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡು ಇಲ್ಲಿ ಧಾರವಾಡ, ಬೆಳಗಾವಿ, ಬೆಂಗಳೂರು, ಮೈಸೂರು ಇಂಥ ಕೇಂದ್ರ ಆಡಳಿತ ಪ್ರದೇಶದಲ್ಲಿ ನಾವು ಓದ್ತಾ ಇದ್ದೀವಿ. ಭಾಳ ಕಷ್ಟದಲ್ಲಿದ್ದೀವಿ ನಾವು. ಅದರ ನಮಗೆ ನೀವು ಬೇಗ ಇದು ಒಳ ಮೀಸಲಾತಿನ ಜಾರಿಯಾಗಿ ಎಲ್ಲ ಹುದ್ದೆಗಳನ್ನು ಕೂಡ ಕರೆಯುವಂತೆ ಮಾಡಬೇಕು ಅಂತ ಅವರು ಕೂಡ ನಮಗೆ ವಿನಂತಿ ಮಾಡ್ತಾರೆ. ಬೇರೆಯಲ್ಲೂ ಕೂಡ ನಮ್ಮಿಂದ ತೊಂದರೆ ಆಗಬಾರ್ದು. ಈ ಕಾರಣದಿಂದ 24ನೇ ತಾರೀಕಿನ ದಿನ ಇತ್ಯರ್ಥ ಮಾಡಿ ಒಳ ಮೀಸಲಾತಿನ ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು. ಈಗ ಶಿಕ್ಷಣದಲ್ಲಿ ಒಳ ಮೀಸಲಾತಿ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಮಾತ್ರ ಒಳ ಮೀಸಲಾತಿ ಇರ್ತಕ್ಕಂಥದ್ದು. ಆರ್ಥಿಕ ಮೀಸಲಾತಿ ಇದು ಶಿಕ್ಷಣದಲ್ಲಿ ಆಗಿದೆ. ಶಿಕ್ಷಣದಲ್ಲಿ ಯಾವ ತೊಂದರೆಯೂ ಇಲ್ಲ. ಈ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ಇತರ ಸೀಟ್ಗಳು ಏನಲ್ಲ ಅವೆಲ್ಲವೂ ಕೂಡ ಅಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಮೊನ್ನೆ ನಮಗೆ PG ಸೀಟ್ ಎಲ್ಲ ಸಿಕ್ಕಿದೆ. PG ಅಂದರೆ MS MD ಎಲ್ಲ ಸೀಟ್ಗಳು ಕೂಡ ಸಿಕ್ಕಿದೆ. ಇನ್ನು ಉಳಿದಂತೆ ಈ ಒಂದು ಪರೀಕ್ಷೆ ಮಾಡ್ತಾರೆ. ಒಬ್ಬ ಅಧ್ಯಾಪಕ ಆಗ್ಬೇಕಂದ್ರೆ ಕೆಟ್ಟ ಅಂತಂದರೆ ಎಲಿಜಿಬಲ್ ಟೆಸ್ಟ್ ಅಂತ ಮಾಡಿದ್ರು. ಅದರಲ್ಲೂ ಕೂಡ ಒಳ ಮೀಸಲಾತಿ ಕೊಟ್ಟಿದ್ದಾರೆ. ಅದು ಆಯಿತು ಅಂದರೆ ಮಾತ್ರ ಒಂದು ಸಹಾಯಕ ಪ್ರಾಧ್ಯಾಪಕನಾಗಲಿಕ್ಕೆ ಸಾಧ್ಯ. ಅತಿಥಿ ಶಿಕ್ಷಕನಾಗಬೇಕಂದ್ರೂ ಕೂಡ ಅದು ಬೇಕು. ಅದರಲ್ಲಿ ಈಗಾಗಲೇ ಒಳ ಮೀಸಲಾತಿ ತೆಗೆದುಕೊಂಡು ನಮ್ಮದು. ಅದರಿಂದ ಇದರಲ್ಲಿ ಆಗಿರ್ತಕ್ಕಂಥ ವಿಳಂಬ ಆಗ್ತಿರ್ತಕ್ಕಂಥ ಒಂದು ವಿಳಂಬ ಧೋರಣೆಯನ್ನು ನಾವು ಇಲ್ಲಿವರೆಗೂ ಕೂಡ ಸಹಿಸ್ಕೊಂಡು ಬಂದಿದ್ದೀವಿ. ನಮ್ಮ ಸರ್ಕಾರ ಮಾಡುತ್ತೆ ಅಂತೇಳಿ ಎಲ್ಲ ರಾಜ್ಯದಲ್ಲೂ ಕೂಡ ಮಾಡಿದ್ದಾರೆ. ಇಲ್ಲಿ ತಡ ಮಾಡಿದ್ರೆ 24ನೇ ತಾರೀಕಿನ ಒಂದು ಅಂತ್ಯ ಆಡಿ ನಮ್ಮ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ನಾಂದಿ ಆಗಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತಿದ್ವಿ. ಯಾರು ಕೂಡ ನಮ್ಮ ಯುವಕರು ಚಳವಳಿ ಮಾಡೋ ಅಗತ್ಯ ಇಲ್ಲ, ಆತಂಕಕ್ಕೂ ಕೂಡ ಒಳಗಾಗುವ ಅಗತ್ಯ ಇಲ್ಲ. ನಾವಿದ್ದೇವೆ. ಯಾವ ಕಾರಣಕ್ಕೂ ಕೂಡ ಒಳ ಮೀಸಲಾತಿ ಇಲ್ಲದೆ ರಾಜ್ಯದಲ್ಲಿ ಒಂದು ಹುದ್ದೆನೂ ಕೂಡ ನಾವು ತುಂಬಕ್ಕೆ ಬಿಡಲ್ಲ ಅಂತಕ್ಕಂಥ ಭರವಸೆಯ ಮಾತನ್ನು ನಮ್ಮ ಸಮುದಾಯಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಮಧ್ಯದಲ್ಲಿ ಈ ಕೋಆಪರೇಟಿವ್ ಸೆಕ್ಟರ್ನಲ್ಲಿರ್ತಕ್ಕಂಥ BCC ಬ್ಯಾಂಕ್ನವರು ಕೂಡ ಕರೆದು ಬಿಟ್ಟಿದ್ದಾರೆ. ಒಳ ಮೀಸಲಾತಿ ಇಲ್ಲದೆ ಹೊಸಪೇಟೆಯಲ್ಲಿ ಬಳ್ಳಾರಿ ಮತ್ತಿತರ ಕಡೆಗೆಲ್ಲ ಕರೀತಾರೆ. ಎಲ್ಲೆಲ್ಲಿ ಯಾವ್ಯಾವ ಕರೆತಾರೋ ಎಲ್ಲ ನೋಟಿಫಿಕೇಷನ್ಗಳನ್ನು ನಾಳೆ ರೆಡಿ ಮಾಡ್ಕೊಂಡು ನಮ್ಮ ಹುಡುಗರು ಎಲ್ಲರೂ ಸೇರ್ಕೊಂಡು ನಮ್ಮ ಲೀಡರ್ಗಳೆಲ್ಲ ಮೆಮೊರನ್ನ ರೆಡಿ ಮಾಡಿದ್ದೀವಿ. ಅದನ್ನೆಲ್ಲವೂ ಕೂಡ ನಾಳೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ
ಒಳ ಮೀಸಲಾತಿ ಇದೆಲ್ಲ ಯಾವ ಹುದ್ದೆಯೂ ಕೂಡ ತುಂಬಬಾರದು ಅಂತ ನಾವು ಹೇಳಿದ್ದೀವಿ. ಈ ರೋಸ್ಟರ್ ಬಿಂದು ನೀವು ತನ್ನ ಇದರಲ್ಲಿ ಆಂಧ್ರ ರೋಸ್ಟರ್ ಬಿಂದು ಬಗ್ಗೆ ಹೇಳ್ತೀವಿ. ಬಡ್ತಿಯಲ್ಲಿ ಮೀಸಲಾತಿ ಕೊಡ್ತಕ್ಕಂಥದ್ದನ್ನು ನಿಲ್ಲಿಸ್ಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಪೇಪರ್ಗಳನ್ನು ಓದಿ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಬಡ್ತಿಯಲ್ಲಿ ಮೀಸಲಾತಿ ಕೊಡುವಂಥ ಕೆಲಸ, ಬಡ್ತಿ ನೀಡುವಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಮೀಸಲಾತಿ ಕೊಡಬೇಕು, ಅದರಲ್ಲೂ ಕೂಡ ಒಳ ಮೀಸಲಾತಿ ಕೊಡಬೇಕು, ಹಾಗೆ ಬಡ್ತಿ ಕೊಡಬಾರದು. ಈಗ ಆಂಧ್ರ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಯಾವ ರೀತಿಯ ಮಾನದಂಡ ಇಟ್ಕೊಂಡು ಈ ಒಳ ಮೀಸಲಾತಿಯನ್ನು ಜಾರಿಗೆ ತಂದರೆ ಅದರ ಒಂದು ಮಾದರಿಯನ್ನು ಬೇಕಾದ್ರೆ ತರಿಸಬೇಕು. ಚೀಫ್ ಸೆಕ್ರೆಟರಿಯವರ ನೇತೃತ್ವದಲ್ಲಿ ಒಂದು ವರದಿ ಕೊಡ್ರಿ ಅಂತ ಹೇಳಿದ್ದಾರೆ. ಲಾಸ್ಟ್ ಆದಂಥ ಒಂದು ಕ್ಯಾಬಿನೆಟ್ನಲ್ಲಿ 11ನೇ ತಾರೀಕು ಆದಂಥ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಣಯ ಮಾಡಿದ್ದಾರೆ. ನೀವು 24ರ ಒಳಗಾಗಿ ಒಂದು ವರದಿ ಕೊಡಿ ಅದ್ರ ಬಗ್ಗೆ ಅಂತೇಳಿ. ಅದರಿಂದ ನಾಳೆ ನಾವು ಚೀಫ್ ಸೆಕ್ರೆಟರಿಯವರು ಕೂಡ ಕಂಡು ತೆಲಂಗಾಣದಲ್ಲಿ ಆಡಳಿತ ನಡೆಸ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಒಳ ಮೀಸಲಾತಿನ ಮೊದಲು ಜಾರಿಗೆ ತಂದಂಥವರು ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಇದೆ ಆಂಧ್ರದಲ್ಲಿ. ಇವೆರಡು ಸರ್ಕಾರಗಳು ಕೂಡ ಒಳ ಮೀಸಲಾತಿ ಪರವಾಗಿ ನಿಂತು ಈಗಾಗಲೇ ಜಾರಿ ಮಾಡಿ ಅಲ್ಲಿ ನಮ್ಮ ಜನರು ಸಂತೋಷವಾಗಿರೋಂಗೆ ನಿರುದ್ಯೋಗಿ ಯುವಕರ ಬದುಕಿನಲ್ಲಿ ಬೆಳಕು ಮೂಡಿಸುವಂಥ ಕೆಲಸನ ಆ ರಾಜ್ಯಗಳು ಮಾಡಿದ್ದೇವೆ. ಇಲ್ಲಿ ನಾವು ಕತ್ತಲಿದ್ದೀವಿ, ಕಣ್ಣೀರಿನಲ್ಲಿ ಕೈ ತೊಳ್ಕೊಳ್ತಾ ಇದ್ದೀವಿ. ಅದರಿಂದ ನಮ್ಮ ಕಣ್ಣೀರು ಒರೆಸಲಿಕ್ಕೆ ಕೂಡಲೇ ಮುಖ್ಯಮಂತ್ರಿಗಳು ಮುಂದಾಗಬೇಕು. 24ನೇ ತಾರೀಕು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒತ್ತಡ ಇದ್ದರೂ ಕೂಡ ಮಳೆಯದೇ ಏನು ಭಾಳ ಅಲ್ಲ, ಅದೇನು ದೊಡ್ಡ ಸಮಸ್ಯೆನೇ ಅಲ್ಲ. ಈಗಾಗಲೇ ಒಳ ಮೀಸಲಾತಿ ಕೊಡಬೇಕು ಅಂತೇಳಿ ಕಾನೂನು ಮಾಡಿದ್ದೀವಿ. 2 ಸದನದಲ್ಲಿ ಪಾಸಾಗಿದೆ, ಜೀವ ಆಗಿದೆ, ಕಾನೂನಾಗಿದೆ, ಎಲ್ಲದೂ ಆಗಿದೆ. ಬರೀ ಹಂಚಿಕೆ ಮಾತ್ರ ಯಾವ ಪ್ರಮಾಣದಲ್ಲಿ ಹಂಚಿಕೆ ಆಗಬೇಕು ಅಂತ 17 ಇದ್ದಂಗೆ ಮಾಡಿದ್ದೀರಿ. 17 15 ಇದೆ. 15 ಯಾರಿಗೆ ಕಟ್ ಮಾಡ್ಬೇಕನ್ನೋ ನೋಡಿ ಕೊಡಿ. ನ್ಯಾಯದ ಪರವಾಗಿ ಯಾರು ಅವಕಾಶ ವಂಚಿತರಿದ್ದಾರೆ, ಇಲ್ಲಿವರೆಗೂ ಅವಕಾಶವೇ ಸಿಕ್ಕಿಲ್ಲ ಈ ಸಮುದಾಯ ಅನ್ನೋದು ಎಲ್ಲ ವರದಿಗಳು ಕೂಡ ಮಾದಿಗರ ಪರ ಇದ್ದಾರೆ. ಅದರ ಆಧಾರದ ಮೇಲೆ ನಮಗೆ 6% ಮೀಸಲಾತಿ ನೀಡಿ ಉಳಿದವರು ಒಂದೇ ಯಾತ್ರೆ ಇರೋದಾದ್ರೆ ಒಂದೇ ಯಾತ್ರೆ ಇರಲಿ, ಅವರು ಇಲ್ಲದ ಬೇರೆ ಬೇರೆ ಮಾಡೋದಾದ್ರೂ ಮಾಡಲಿ, ಅವ್ರಿಗೆ ಗೊತ್ತ ವಿಷಯ. ನಮ್ಮದೇನಿದೆಯಲ್ಲ ನಾವು ಕೇಳ್ಕೊಂತ ಬಂದೀವಿ. ಒಳ ಮೀಸಲಾತಿಯ ಕಾನ್ಸೆಪ್ಟು ಒಳ ಮೀಸಲಾತಿ ಬೇಕು ಅಂತೇಳಿ ಮಾದಿಗರು ಏನು ದೊಡ್ಡ ಯುದ್ಧ ಮಾಡಿ ಗೆದ್ದಿದ್ದಾರೆ. ಆ ಯುದ್ಧದ ಫಲದಿಂದ ನಮಗೆ ಸಿಕ್ಕಿದೆ. ನ್ಯಾಯಾಲಯದಲ್ಲಿ ಕೂಡ ನಮಗೆ ಅಲ್ಲಿ ನ್ಯಾಯಾಲಯದಲ್ಲಿ ಕೂಡ ನಮ್ಮ ನೋವನ್ನು, ನಮ್ಮ ಹಿಂದುಳಿಕೆಯನ್ನು, ಆಗಿರುವ ಅನ್ಯಾಯವನ್ನು ಮನವರಿಕೆ ಮಾಡಿ ಅಲ್ಲಿ ಕೂಡ ಸುಪ್ರೀಂ ಕೋರ್ಟ್ನವರೆಗೂ ಹೋಗಿ ನಾವು ಅಲ್ಲಿ ಒಂದು ನಿರ್ದೇಶನವನ್ನು ಆಜ್ಞೆಯನ್ನು ಮಾಡುವಂತೆ ಮಾಡಿದ್ದೀವಿ. ಇಲ್ಲಿ ಹೋರಾಟಗಳನ್ನು ಮಾಡ್ಕೊಂತಲೇ ಬಂದಿದ್ದೀವಿ. ಅದಕ್ಕೋಸ್ಕರ ಇದು ನಾವು ಕೇಳಿದ್ದು ಒಳ ಮೀಸಲಾತಿ ನಮಗೆ ಬೇಕು ಅಂತೇಳಿ. ಅದನ್ನು ನಮಗೆ ಕೊಡಿ, ಬೇಡ ಅನ್ನೋದನ್ನ ಬೇರೆ ಪಟ್ಟಿನೋ ಅಥವಾ ಬೇರೆ ಒಂದು ಗುಂಪಿನೋ ಏನಾರು ಮಾಡಿ ಅವ್ರು ಸುಖವಾಗಿರೋ ಮಾಡಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಸರ್ಕಾರಕ್ಕೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. 6% ಕೇಳ್ತಾ ಇದ್ದಾರೆ, 6% ಕೇಳ್ತಿರಲ್ಲ, ಅದಕ್ಕಿಂತ ಕಡಿಮೆ ಆದರೆ ಒಪ್ಕೊಳ್ತೀರಾ? ಅಲ್ಲ, ಅಷ್ಟು ಕೊಡಲೇಬೇಕು ಅಂತಂದು ಹೇಳೋದು. ಈಗ ಏನು ನಮಗೆ ಏನು ಅಂತ ಒಂದು ಸ್ವಲ್ಪ ಮೀಡಿಯಾ ಏನಾದ್ರು ಇದ್ರೆ ಮಾಡಲಿ, ಹೇಳಿ ನಮಗೆ ಬೇಕಾದ್ರೆ. ನಮಗೆ 6 ಬೇಕು ಅಂತಂದು ಇನ್ನು 2 ಬರುತ್ತಲ್ಲ, ಆಮೇಲೆ ಅವ್ರಿಗೆ ಕೊಡಲಿ. ಈಗ 15ಕ್ಕೆ ನಮ್ಗೆ 6 ಕೊಡ್ರಿ, 17 ಬಂದ್ರೂ 6, ಅವ್ರೇನು ಜಾಸ್ತಿ ಕೊಡಲಿ ಅಂತ ಕೇಳೋದು. ಈಗ 2% ಬಂದಾಗ ಅವ್ರಿಗೆ ಕೊಡಲಿ. ಅದನ್ನು ಕೂಡ ಹಾಗೆ ಇದ್ದಾರೆ, ಅವರು ಅಭ್ಯರ್ಥಿಗಳು ಇಟ್ಟಿದ್ದಾರೆ 6%. ಈಗ ನಾಯಕರಿಗೆ 4, ಎಸ್ಸಿಗಳಿಗೆ 2, ಅವ್ರು ತುಂಬಬಾರ್ದು, ಅವ್ರು ಪೋಸ್ಟ್ ಹಂಗೆ ಇರಬೇಕು ಅನ್ನೋ ರೀತಿಯಲ್ಲಿ ಏನೋ ಮಾಡಿದ್ದಾರೆ. ಅದನ್ನು 2 ಬಂದರೆ ಅವ್ರಿಗೆ ಕೊಡಿ, ಈಗ ನಮಗೆ 6 ಕೊಡಿ ಅಂತ ಕೇಳೋದು. ರಾಜ್ಯ ಸರ್ಕಾರ ಬಹಳಷ್ಟು ಹುದ್ದೆಗಳನ್ನು ಆರ್ಥಿಕ ಇಲಾಖೆ ಅನುಮತಿ ತಗೊಂಡು ನೇರವಾಗಿ ನೇಮಕ ಮಾಡ್ಕೊತಾ ಇದ್ದಾರೆ. ಅದನ್ನು ಒಳ ಮೀಸಲಾತಿ ಅನ್ವಯ ಮಾಡ್ತಾರೆ, ನೇರವಾಗಿ ಆರ್ಥಿಕ ಇಲಾಖೆ ಅನುಮತಿ ತಗೊಂಡು ನೇಮಕಾತಿ ಮಾಡ್ಕೊತಾ ಇದ್ದಾರೆ. ಇಲ್ಲ, ಆರ್ಥಿಕ ಇಲಾಖೆಯವರು ಅನುಮತಿಯನ್ನು ನೀಡಿರ್ತಕ್ಕಂಥದ್ದು 56,432 ಹುದ್ದೆಗಳಿವೆ. ಅದರಲ್ಲಿ ಇವು ಕೂಡ ಅಗ್ರಿಕಲ್ಚರ್ ಆಫೀಸ್ಗಳು ನಿಮ್ಗೆ ಗೊತ್ತಿಲ್ಲ, ಕರೆದು ಬಿಡಿದಾರೆ ಮನೆ. ಅದರಿಂದ ಯಾವನ್ನೂ ಹಂಗೆ ಮಾಡಬಾರ್ದು ಅಂತಂದರೆ ನಾವು ಮಾಡ್ತೀವಿ. ಎಲ್ಲೇನು ಮಾಡಿದ್ದಾರೆ ಏನು ಅನ್ನೋದು ಎಲ್ಲದೂ ದಾಖಲೆ ಎಲ್ಲ ತಗೊಂಡು ನಮ್ಮ ಇಟ್ಕೊಂಡಿದ್ದಾರೆ. ಆ ದಾಖಲೆ ಸಮೇತ ಮುಖ್ಯಮಂತ್ರಿಗಳು ಕೊಟ್ಟು ಇವು ಆಗಬಾರ್ದು ಅಂತ ಹೇಳಿ ಇದು ಮಾಡ್ತೀವಿ. ಆರ್ಥಿಕ ಮೀಸಲಾತಿ ಬಗ್ಗೆ ಯಾರು ಗಮನಿಸ್ತಿಲ್ಲ. ಆರ್ಥಿಕ ಮೀಸಲಾತಿ ನಾನು ಇದ್ದಾಗ TST ಬಿಟ್ಟು 1000 ಕೋಟಿ ಲೆಕ್ಕ ಹಾಕೊಂಡ್ಬಂದು ಒಂದೊಂದು ಆತ್ಮಗೆ ಯಾವ ಸಲ ಹೆಚ್ಚು ಬಳಸಂಡಿವೆ ಅಂದರೆ ಅದು ಹೇಳ್ಬಾರ್ದು, ಅಷ್ಟೊಂದು ತಾರತಮ್ಯ. ಈಗ ಅದರ ಬಗ್ಗೆ ಹೆಂಗಂದರೆ
ಈಗ ನಾನು ಮಂತ್ರಿಯಾಗಿದ್ದಾಗ SCPTSP ಕಾಯ್ದೆಯನ್ನು ಮಾಡಿ 24% 1% ಆರ್ಥಿಕ ಮೀಸಲಾತಿ ಕೊಟ್ಟಿದ್ದೀವಿ. ಈಗ ಅನುಷ್ಠಾನದಲ್ಲಿದೆ. ಮೀಸಲಾತಿ ಒಟ್ಟಾಗಿ ಹಣನ ಅಲ್ಲಿ ಇಲ್ಲಿ ಎಲ್ಲ ಖರ್ಚು ಮಾಡ್ತಿದ್ದಾರೆ. ಆಂಧ್ರದಲ್ಲಿ ಹೆಂಗೆ ಮಾಡ್ತಿದ್ದಾರೆ ಅಂತಂದರೆ, ಚಿತ್ರದುರ್ಗಕ್ಕೆ ಬಂದ್ವಿ ನಾವು. ಚಿತ್ರದುರ್ಗದ ಜನಸಂಖ್ಯೆ ಯಾವುದಿದೆ ಆ ಜನಸಂಖ್ಯೆಗೆ ಆಧಾರ ಮೇಲೆ ಕೊಡ್ತಾರೆ. ಈಗ ನಮ್ದು 15% ಇದ್ರೆ ನಮ್ಗೆ ಇಲ್ಲಿ 13% ಬಂದ್ಬಿಡ್ತೈತೆ. ಈಗ ನೋಡಿದ್ರೆ ಸಮುದಾಯ ಎಷ್ಟಿದೆ ಅವ್ರ ಜನಸಂಖ್ಯೆ ಆಧಾರ ಮೇಲೆ ಕೊಡಬೇಕು. ಅದು ತಾಲೂಕು ವೈಸ್ ಕೂಡ ಕೊಟ್ಟಿದ್ದಾರೆ. ಹೌದು, ಹಂಗೇನೆ ಅದೇ ಮಾದರಿಯಲ್ಲಿ ಇದು ಮಾಡಬೇಕು. ಇಲ್ಲಿ ಅವ್ರಿಗೂ ಅಷ್ಟೇ ಬಂತು, ನಮಗೂ ಅಷ್ಟೇ ಬಂತು ಅಂದ್ರೆ ಇವ್ರು ನಮ್ಮವ್ರು ಹೇಳ್ತಿರ್ಬೇಕಂದ್ರೆ ಅವ್ರಿಗೆ ಜಾಸ್ತಿ ಬಂತು, ಇವ್ರಿಗೆ ಜಾಸ್ತಿ. ಅದು ಬೇರೆ ಅದನ್ನ ಅದು ಓದ್ಬಿಡ್ತೈತಿ. ಈಗ ಹಿಂದೆಲ್ಲ ಈಗ ಅವನು ಚಂದ್ರಪ್ಪ ಬರೀ ಅವರಿಗೆ ಕೊಟ್ಬಿಡ್ತಾ ಇಲ್ಲ, ಕೇಳ್ತಾನೆ ಇಲ್ಲ ಯಾರು. ಈಗ ಹಂಗೆ ಅವ್ನು ಕೊಡಕ್ಕೆ ಬರೋಲ್ಲ. ಹೆಂಗೆ ನಮ್ಮದು 6% ಇತ್ತು ಅಂದರೆ 6% ನಮಗೆ ಕೊಡಲೇಬೇಕು. ಜನರ ಕಾಂತಿ ಹಿರಿಯ ನೋಡ್ಕೊಂಡು ಹೌದು, ಕೆಳಗೆ ಅಲ್ಲ ಅವರು ಪ್ರಬಲರಿದ್ದಾರೆ. ನಮ್ಮವರು ಶೋಷಿತ ಸಮುದಾಯ, ದುರ್ಬಲ ವರ್ಗದವರು, ಅವ್ರಿಗೆ ಹೆಚ್ಚು ಅಷ್ಟೇ ಅಲ್ಲ. ಈ ಎಲೆಕ್ಟ್ರಲ್ ನೀವು ಆಯ್ಕೆಯ ವಿಧಾನದನ್ನು ಕೂಡ ನೋಡ್ರಿ ನೀವು. ಅವರು ಬೇರೆ ಬೇರೆ ಇದ್ದಾರೆ, ಅವ್ರನ್ನ ಇಷ್ಟಪಡ್ತಾರೆ. ಏನು ಮಾಡ್ತಾರೆ? ಆರ್ಥಿಕ ಮೀಸಲಾತಿ ಯಾರು ಬಾಯ್ಬಿಟ್ಟಿಲ್ಲ. ಇಲ್ಲ ಹೇಳಿದೀವಲ್ಲ, ಈಗ ಬಾಯ್ ಬಿಟ್ಟಿದ್ದೀವಲ್ಲ. ಈಗ ಸೌಲಭ್ಯ ಹಂಚಿಕೆ ಎಲ್ಲ ಇದೆ ನಮ್ಮ ಜೊತೆ. ಈಗ ಆಗ್ಬೇಕು. ಈಗ ನಾವು ಅದನ್ನೇ ಆಂಧ್ರದ ಮಾದರಿ, ತೆಲಂಗಾಣದ ಮಾದರಿಯಲ್ಲಿ ನೀವು ಇದನ್ನು ಕೊಟ್ಟಾದ್ಮೇಲೆ ಅದು ಆರ್ಥಿಕ ಮೀಸಲಾತಿ ಕೂಡ ರಾಜ್ಯ ಸರ್ಕಾರದ ವಿವೇಚನೆ ಬಿಟ್ಟಿದ್ದು. ಇದನ್ನು ಮಾಡಬೇಕು ಅಂತಲೂ ಹೇಳಿದ್ದೀವಿ. ಈ ಫಸ್ಟ್ ಉದ್ಯೋಗ ಶಿಕ್ಷಣದಲ್ಲಿ ಬರಲಿ, ಕರೆಕ್ಟಾಗಿ ಕಾನೂನಾಗಿ ಬರಲಿ, ನೆಕ್ಸ್ಟ್ ಅದು ಆ ಸ್ಟೆಪ್ ತಗೊಳ್ಳಿ ಅವರು. ಅದಕ್ಕೆ ನಾನು ಒಂದು ಸಂದೇಶ ಕೊಡೋಕ್ಕೋಸ್ಕರನೇ ತಕ್ಷಣ ನಿನ್ನೆ ಮೊನ್ನೆ ಎಲ್ಲ ರಜೆ ಇರ್ತಲ್ಲ, ಅದಕ್ಕೆ ಇವತ್ತು ನಾನು ಈಗ ಹೋಗ್ತೀನಿ. ಸಂಜೆ ಇವತ್ತೇ ನೋಡ್ತೀನಿ ಮುಖ್ಯಮಂತ್ರಿ, ಇವತ್ತು ಅಥವಾ ನಾಳೆ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.